ಎವ್ರಿವನ್, ವೆಲ್ಕಮ್ ಟು ನಮ್ಮ ಕೈ ರುಚಿ. ನಾನು ಇವತ್ತು ಮಾಡೋಕ್ಕೆ ಹೋಗ್ತಾ ಇದ್ದು ಮೊಟ್ಟೆ ಬಜ್ಜಿ. ಸೊ ಮೊಟ್ಟೆ ಬಜ್ಜಿನ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ನಿಮಗೆ ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಇದನ್ನು ಮಾಡೋಕ್ಕೆ ಅಚ್ಕಾರ ಪುಡಿ, ಉಪ್ಪು, ಜೀರಿಗೆ, ಹಾಗೆ ಅರಿಶಿನ ಮತ್ತು ಅಜ್ವೈನ್, ಇದನ್ನು ಇಂಗ್ಲೀಷಲ್ಲಿ ಕ್ಯಾರಮ್ ಸೀಡ್ ಅಂತ ಕೂಡ ಕರೀತಾರೆ, ಅಡುಗೆ ಸೋಡಾ ಮತ್ತು ಅಕ್ಕಿ ಹಿಟ್ಟು, ಹಾಗೆ ಕಡಲೆ ಹಿಟ್ಟು ಮತ್ತು ಒಂದು ಪಾತ್ರೆ ತಗೊಂಡು ನಾವು ಮೊಟ್ಟೆನ ಬೇಯಿಸೋಕ್ಕಾಗಿದ್ದೀನಿ. ನಾನಿಲ್ಲಿ ಇಬ್ಬರಿಗೋಸ್ಕರ 3 ಮೊಟ್ಟೆನ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಜನ ಬೇಕೋ ನೀವು ಅಷ್ಟು ಮೊಟ್ಟೆನ ಹಾಕ್ಕೊಳ್ಳಿ ಕ್ವಾಂಟಿಟಿ ಮೇಲೆ. ಹಾಗೆ ಉಪ್ಪು ಹಾಕ್ಬಿಟ್ಟು ಹೈ ಫ್ಲೇಮಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆ ತಗೊಂಡು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀವು 1 ಬೌಲ್ ಹಾಕ್ಕೊಂಡಿದ್ರಿ, ಸೊ ಇವಾಗ ಅರ್ಧ ಬೌಲ್ನ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಸೊ ಈಗ ಇದಕ್ಕೆ ಜೀರಿಗೆ, ಅರಿಶಿನ, ಅಚ್ಕಾರ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹಾಗೆ ಉಪ್ಪು, ಅಜ್ವೈನ್ ಮತ್ತು ಸ್ವಲ್ಪ ತಿನ್ನೋ ಸೋಡಾ ಹಾಕಿದ್ದೀನಿ. ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಥರ ಆಗೋದು ಬೇಡ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿನೇ ಇರಬೇಕು, ಯಾಕಂದರೆ ಮೊಟ್ಟೆ ಅದರಲ್ಲಿ ಹಾಕಿದ ತಕ್ಷಣ ಮೊಟ್ಟೆನ ಅದರಲ್ಲಿ ಡಿಪ್ ಮಾಡಿದ್ರೆ ಚೆನ್ನಾಗಿ ಹಿಟ್ಟೆಲ್ಲ ಹತ್ಕೋಬೇಕು. ಅದಕ್ಕೆ ಆವಾಗಲೇ ಇಟ್ಟಿರೋಂಥ ಮೊಟ್ಟೆ ಕೂಡ ಬೆಂದಿದೆ. ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿರೋ ಕಾರಣ ಸ್ವಲ್ಪ ಬೇಗನೆ ಬೆಂದ್ಕೊಡಿದೆ. ಆಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಎಣ್ಣೆನ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರಲ್ಲ, ಸೊ ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನೂ ಕೂಡ ನಾನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಕಾಯಲಿ ಅಂತ. ಸೊ ಕಾದಾದ್ಮೇಲೆ ನಾನು ಮೊಟ್ಟೆ ಕೂಡ ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಆ ಮೊಟ್ಟೆನ ನೀಟಾಗಿ ಕಟ್ ಮಾಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ದಪ್ಪ ಬೇಕಂದ್ರೂ ದಪ್ಪ ಕಟ್ ಮಾಡ್ಕೋಬೋದು. ಸೊ ಹಾಗೆ ನಮ್ಮದಿಲ್ಲಿ ಎಣ್ಣೆ ಕೂಡ ಕಾದಿದೆ. ನಾನು ಎಣ್ಣೆಗೆ ಹಿಟ್ಟು ಹಾಕ್ಬಿಟ್ಟು ಕಾದಿದೆಯೋ ಇಲ್ವೋ ಅಂತ ನೋಡ್ತಾ ಇರ್ಬೋದು. ಮೊಟ್ಟೆ ಬಜ್ಜಿ ಕೂಡ ಬಿಡೋಣ ಬನ್ನಿ. ನೋಡ್ತಾ ಇರ್ಬೋದು ಮೊಟ್ಟೆ ಬಜ್ಜಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ನೀವು ಕೂಡ ಚೆನ್ನಾಗಿ ಮಾಡಿಕೊಂಡು ತಿನ್ನಿ. ಇದು ಒಳ್ಳೆ ಸ್ನ್ಯಾಕ್ಸು ಮಕ್ಳಿಗೂ ಕೂಡ ಈವ್ನಿಂಗ್ ಟೈಮಲ್ಲಿ. ಸೊ ನೋಡ್ತಾ ಇರಬೇಕು, ಇಲ್ಲಿ ಗಟ್ಟಿ ತೊಗೊಂಡ್ರಿಂದ ಅದು ಚೆನ್ನಾಗಿ ಡಿಪ್ ಆಗ್ತಾಯಿದೆ. ನಾನು ಸ್ವಲ್ಪ ನೀರು ಮಾಡ್ಕೊಂಡಿದ್ರು ಅದು ಹಿಟ್ಟು ಮೊಟ್ಟೆಗೆ ಅಂಟ್ತಾನೇ ಇರಲಿಲ್ಲ. ಸೊ ನೋಡ್ತಾ ಇರ್ಬೇಕು, ನಾನು ಬಿಡ್ತಾ ಇರೋದನ್ನ ಚೆನ್ನಾಗಿ ಕಾದು. ಇದು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಮೊಟ್ಟೆ ಬೆಂದಿರಲ್ಲ, ಒಳಗಡೆ ಹಿಟ್ಟು ಕೂಡ ಹಾಗೆ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ ಕೂಡ ಹಿಟ್ಟು. ನೋಡ್ತಾ ಇರ್ಬೋದು, ನಾನು ಬಿಟ್ಟಿರೋಂಥ ಬಜ್ಜಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬಜ್ಜಿ ಹೇಗೆಲ್ಲ ಬೆಂದ್ಕೋತಿದೆ ಅಂತ ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ನಾನು ಯಾಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ ಗೊತ್ತಾ. ಪಾತ್ರೆಗೆಲ್ಲ ಹಿಟ್ಟು ಹಾಕಿದ ತಕ್ಷಣ ಅದೆಲ್ಲ ಅಂದರೆ ಎಡ್ಜಲ್ಲೆಲ್ಲ ಪಾತ್ರೆಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬಜ್ಜಿ ಎಲ್ಲ ಹತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದು ಈ ಥರ ಇಲ್ಲಿ ಈಸಿಯಾಗಿ ನಾವು ಟರ್ನ್ ಮಾಡಿ ಹಾಕ್ಬೋದು ಅದನ್ನು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಫೈನಲಾಗಿ ಈ ಥರ ಕಲರಲ್ಲಿ ಬರುತ್ತೆ. ನಿಮಗೆ ಬಂದಾಗ ನೀಟಾಗಿ ನಾವು ಫ್ರೈ ಮಾಡಿಕೊಂಡು ಎತ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಇದನ್ನೆಲ್ಲ ಟರ್ನ್ ಮಾಡಿಬಿಟ್ಟು ಹಾಕಿ ಇನ್ನೊಂದು ಸಾರಿ ಟರ್ನ್ ಮಾಡಿಕೊಂಡು ಆಮೇಲೆ ಅದನ್ನು ಎತ್ಕೊಂಡ್ಬಿಟ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಮೇಲೆ ಟಿಶ್ಯೂ ಪೇಪರ್ಗೆ ನಾನು ಹಾಕೋತಾ ಇದ್ದೀನಿ. ನೀವು ನೋಡಬೇಕು, ನಾನು ಎಲ್ಲ ಬಜ್ಜಿನೂ ಕೂಡ ಎತ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬೇಕು ಎಷ್ಟು ಚೆನ್ನಾಗಿ ಹುರಿದಾಗಿ ಒಳಗಡೆ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.